ಸರ್ ಟೋಟಲಿ ಈ ಸಿನಿಮಾಲಿ ನನ್ನ ಫೈಟು ಅಂದರೆ ಎಲ್ಲ ಹೀರೋಗಳ ಜೊತೆ ಫೈಟ್ ಮಾಡಿದ್ದೀನಿ. ಇದರಲ್ಲಿ ಹೀರೋಯಿನ್ಗಳ ಜೊತೆ ಒಂದು ಫೈಟ್ ಇದೆ. ಆ ಹೀರೋಯಿನ್ಗಳ ಜೊತೆ ಒದೆ ತಿನ್ನೋ ಫೈಟು 2 ಡೇಸ್ ಫೈಟ್ ಮಾಡೋದು ಅದು. ಫೈಟ್ ತುಂಬ ಅದ್ಭುತವಾಗಿ ಬಂದಿದೆ. ಬಟ್ ಅದರಲ್ಲಿ ಫಸ್ಟು ಸೀರಿಯಸ್ ಫೈಟ್ ಇರ್ತದೆ. ಕೊನೆಗೆ ನನ್ನ ಜೊತೆ ತುಮಕೂರು ಮೋಹನ್ ಇರ್ತಾರೆ. ನನ್ನ ಚೇಂಜ್ ಓವರ್ ಒಂದಿದೆ. ಅಂದರೆ ಅಲ್ಲಿ ಕಾಮಿಡಿನ ಪ್ಲೇ. ಯಾಕಂದರೆ ಈ ಟೋಟಲಿ ಸಿನಿಮಾ ಫಸ್ಟಿಂದ ಕೊನೆವರೆಗೂ ಟೋಟಲಿ ಕಾಮಿಡಿನೇ. ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾಡ್ನರಿಯಾಗಿ ಬಂದಿದೆ. ಈ ಸಿನಿಮಾ ಹೇಳ್ದಂಗೆ ಮತ್ತೆ ಮತ್ತೆ ಅನ್ನೋದು ಈ ಸಿನಿಮಾಗೆ ಸಂಬಂಧಪಟ್ಟಿದ್ದೇ ಸಿನಿಮಾಲಿದೆ. ಯಾಕಂದರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಆಸೆಗಳಿರ್ತದೆ. ನಾವು ಒಬ್ಬ ಆರ್ಟಿಸ್ಟ್ ಆಗಬೇಕು, ಒಬ್ಬ ಡೈರೆಕ್ಟರ್ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಈ ಸಿನಿಮಾ ನೋಡಿದ್ರೆ ಅವ್ರಿಗೆ ಅನುಭವಗಳಾಗ್ತದೆ. ಏನಂದರೆ ಒಂದು ಸಿನಿಮಾ ಮಾಡೋವಾಗ ಅಂದರೆ ಈ ಸಿನಿಮಾಲ್ಲಿ 4 ಜನ, ಇಬ್ಬರು ಹೀರೋಯಿನ್ನು, ಇಬ್ಬರು ಹೀರೋಗಳು. ಅಂದರೆ ಅವರು ಹೀರೋಗಳು ಆಗಬೇಕಂತ ಆಸೆ ಇರುತ್ತೆ, ಒಬ್ರು ಹೀರೋಯಿನ್ ಆಗಬೇಕಂತ ಆಸೆ ಇರ್ತದೆ, ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ ಇರ್ತದೆ, ಇನ್ನೊಬ್ರು ಫೈಟ್ ಮಾಸ್ಟರ್ ಮಾಡುವಾಗ ಈ ಥರ ಎಲ್ರಿಗೂ ಆಸೆ ಇಟ್ಕೊಂಡು ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಅಷ್ಟು ಆಸೆಗಳ್ನು ಈಡೇರಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಮೀಡಿಯಾ ಮಾಡಿಕೊಂಡು ಅಲ್ಲಿಂದ ಯಾಕೆ ಸಿನಿಮಾ ಮಾಡಬಾರ್ದು ಅಂದ್ಬಿಟ್ಟು ಆ ಸಿನಿಮಾ ಸ್ಟಾರ್ಟ್ ಆದಾಗ ತಿರ್ಗಿ ಆಮೇಲೆ ಒಬ್ಬ ಪ್ರೊಡ್ಯೂಸರ್ ಹಿಡಿಯೋದು ಎಷ್ಟು ಕಷ್ಟ ಆಗುತ್ತೆ. ಒಬ್ಬ ಪ್ರೊಡ್ಯೂಸರು ಆ ಸಿನಿಮಾ ಮಾಡ್ತಾ ಇರುವಾಗ ಅರ್ಧದಲ್ಲಿ ನಿಲ್ಲಿಸ್ತಾರೆ. ನನ್ನ ಕೆಲ ಆಗಲ್ಲ, ನನ್ನ ಬಡ್ಜೆಟ್ ಇಷ್ಟೇ ಅಂದಾಗ ಇನ್ನೊಬ್ಬನ ಏನಾದ್ರು ಹಿಡಿಯೋಕೆ ಹೋದಾಗ ಹಿಂಗೆ ಆ ಪಾಯಿಂಟ್ನೇ ಇನ್ನೊಬ್ಬ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಲ್ಲೇ ಅಂಡರ್ ಪ್ಲೇ ಮಾಡೋದು, ಅವ್ನು ನಾಟಕಗಳು ಆಡೋದು ಆಯಿತು ಅಂದ್ಬಿಟ್ಟು. ಯಾಕಂದರೆ ನಮ್ಮ ಸಿನಿಮಾಲಿ ಪ್ರೊಡ್ಯೂಸರ್ ಅಂತಷ್ಟು ಹಂಗಿರಬೇಕು, ಗೋಲ್ಡು ಚೈನ್ ಹಿಂಗೆ ಹಾಕೊಂಡು ಬಂದಾಗ ಪ್ರತಿಯೊಬ್ಬರು ನಂಬಿಡ್ತಾರೆ. ನಂಬ್ಕೊಂಡು ಆ ಸಿನಿಮಾ ಮಾಡಿದಾಗ ಅಲ್ಲೊಂದು ಟ್ವಿಸ್ಟ್ ಇದೆ. ಅದು ಒಂದು ಥಿಯೇಟ್ರಲ್ಲೇ ನೋಡೋದು ತುಂಬ ಚೆನ್ನಾಗಿದೆ ಟ್ವಿಸ್ಟ್. ಅಲ್ಲಾದ ಎಷ್ಟು ಡೆಸ್ಪ್ರೇಟ್ ಆಗ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಇಡೀ ಸಿನಿಮಾ ಅನ್ನೋದು ಪ್ರತಿಯೊಬ್ಬರಿಗೂ, ಅಂದರೆ ಸಿನಿಮಾ ಸಂಬಂಧಪಡದೇ ಇರೋರು ಸಿನಿಮಾ ಬಂದು ನಾವು ಮುಂದುವರಿಬೇಕು, ಈ ಥರ ಬೆಳಿಬೇಕು ಅನ್ನೋರಿಗೆ ಇದೊಂದು ಅಂದರೆ ಒಂದು ಪಾಠದ ಥರನೇ ಇದೆ ಈ ಸಿನಿಮಾ. ಸರ್, ಈಗಿನ ಮಾಸ್ ಸಿನಿಮಾ ಜೊತೆ ಒಂದು ಕಾಮಿಡಿ ಸಿನಿಮಾ ಬರ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಾಮಿಡಿ ನಾನು ಸುಮಾರು ಸಿನಿಮಾಗಳು ಕಾಮಿಡಿ ಮಾಡಿದ್ದೀನಿ. ಕಾಮಿಡಿ ತುಂಬಾ ಕಷ್ಟ. ಯಾಕಂದರೆ ಕಾಮಿಡಿ ಏನಂದರೆ ನನ್ನ ಪಕ್ಕದಲ್ಲಿರೋ ಕ್ಯಾರೆಕ್ಟ್ರು ನಾನು ಕರೆಕ್ಟಾಗಿ ಮಾಡಿದ್ರೇ ಕಾಮಿಡಿ ಪ್ಲೇ ಆಗೋದು. ಅದರಲ್ಲೂ ಆ ಕಾಮಿಡಿ ಸಣ್ಣ ಪುಟ್ಟ ಇರೋದನ್ನು ಆ ಕ್ಯಾಮ್ರಾ ಹತ್ತಿರದಿಂದ ತೋರಿಸೋದಾಗಲಿ, ಅವ್ರ ಎಕ್ಸ್ಪ್ರೆಷನ್ ಆಗಲಿ, ಸುಮ್ಮನೆ ಕಾಮಿಡಿ ಅಂದ ತಕ್ಷಣ ಒಂದು ವೈಟ್ ಶಾರ್ಟ್ ಇಟ್ಬಿಟ್ಟು ಮಾಡಿಬಿಟ್ಟು ಅಲ್ಲಿ ದೂರದಲ್ಲಿ ಮಾಡಿಬಿಟ್ಟು ಕಾಮಿಡಿ ಅಲ್ಲ. ಆ ಕಾಮಿಡಿಗೆ ಯಾವ ಥರ ಮಾಡಬೇಕೋ ಆ ಥರ ಮಾಡಿದ್ರೇ ಕಾಮಿಡಿ ಪ್ಲೇ ಆಗೋದು. ಇದರಲ್ಲಿ ನಮ್ಮದು ಒಂದು 4 ಸೀನ್ ಇರ್ಬೋದು. 4 ಸೀನಲ್ಲೂ ಆ ಕಾಮಿಡಿ, ಆಮೇಲೆ ಆ ಫೈಟು ಅಂದರೆ ಈ ಸಿನಿಮಾಲಿ ತುಂಬ ಹಳೆಯ ಕಲಾವಿದರುಗಳು ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಹೊಸಬ್ರು ನಾವೇನು ಕಮ್ಮಿ ಇಲ್ಲ ಅಂತ ಮಾಡಿದ್ದಾರೆ. ಅಂದರೆ ಅವರ ಪೈಪೋಟಿ ಹೆಂಗಿತ್ತು ಅಂದರೆ ಅವರು ಹೊಸ್ದಾಗಿ ಬಂದಿರೋರು, ನಾವು ಹೊಸ್ದಾಗಿ ಮಾಡ್ತಾಯಿದ್ದೀವಿ ಅನ್ನೋ ಉದ್ದೇಶ ಅವ್ರ ಹತ್ರ ಇದ್ದಿಲ್ಲ. ಅಂದರೆ ಮಾಡ್ತಾಯಿದ್ದೀವಿ, ನಾವು ತುಂಬ ಕಷ್ಟಪಡ್ತೀವಿ ಅಂದರೆ ಈಸಿಯಾಗಿ ಮಾಡಿದ್ದಾರೆ. ಅಂದರೆ ಈ ಸಿನಿಮಾಲಿ ಹೇಳ್ಬೇಕಂದ್ರೆ ಯಾವ ಕ್ಯಾರೆಕ್ಟ್ರುಗಳು ಇಲ್ಲ, ಫಸ್ಟು ಡೈರೆಕ್ಟ್ರ್ ನಿಲ್ಲೋದು. ಈ ಸಿನಿಮಾ ಸಾಂಗ್ಗಳು ತುಂಬ 3 ಸಾಂಗ್ಗಳು ತುಂಬ ಅದ್ಭುತವಾಗಿ ಬಂದಿದೆ. ಸಾಂಗ್ಗಳು, ಒಂದು ಫೈಟು, ಈ ಟೋಟಲಿ ಈ ಸಿನಿಮಾಗೆ ಕಥೆನೇ ಹೀರೋ ಅಂತ ಹೇಳ್ಬೇಕು. ಸರ್, ನೀವು ರೂಪ್ ಹಾಕಿ ಏನಕ್ಕೆ ಸರ್ ನೀವು ಫೈಟ್ ಮಾಡೋದಿಲ್ಲ? ಅಂದರೆ ನಿಮ್ಗೆ ಒಂದು ಸ್ವಲ್ಪ ಧೈರ್ಯನಾ? ಏನು ಇಲ್ಲ, ಆ ಥರ ಏನಿಲ್ಲ. ನಮ್ಗೆ ಸ್ವಲ್ಪ ಎಲ್ಲಿ ಡೌಟ್ ಆಗುತ್ತೋ ಅಲ್ಲಿ ನಾವು ಓಪನ್ ಆಗಿ ಹೇಳ್ತೀವಿ. ಯಾಕಂದರೆ ಒಂದು ಸಿನಿಮಾಲಿ ನಾವು ಆ್ಯಕ್ಟ್ ಮಾಡೋವಾಗಷ್ಟೇ ನನ್ನ ಅನುಭವದ ಮಾತು ಏನು ಅಂದರೆ, ಕ್ಯಾಮ್ರಾ ಬಂದರೆ ಶಾರ್ಟ್ ಇಟ್ಟಾಗ ನಮ್ಮನ್ನು ಕರೀತಾರೆ, ನಮ್ಮದು ಶಾರ್ಟ್ ಅಷ್ಟೇ ಓಕೆ ಅಂದ ತಕ್ಷಣ ತಿರುಗಿ ನೋಡೋದು ನಮ್ಮ ಶಾರ್ಟ್ ಬಂದಾಗಲೇ. ಅಲ್ಲಿ ನಾವು ಕಾಲು ಮುರ್ಕೊಂಡ್ಬಿದ್ದಿರ್ತೀವೋ, ಕೈ ಮುರ್ಕೊಂಡ್ಬಿದ್ದಿರ್ತೀವೋ, ಅದು ಯಾರೂ ಬಂದು ನೋಡೋದಿಲ್ಲ. ಅಲ್ಲಿ ಆದರೂ ಕೂಡ ನಾವು ಫೇಸ್ ಮಾಡೋದು, ಕಷ್ಟಪಡೋದು ನಾವೇ. ಬಟ್ ಆ ಸಿನಿಮಾಲಿ ನಾವು ಹೇಳ್ಬೋದು, ನಾನು ಮಾಡಿ ಇವಾಗ 200 ಸಿನಿಮಾ ಮಾಡಿದ್ದೀನಿ. ಒಂದು 20 ಸಿನಿಮಾಲಿ ನನಗೆ ಏಟ್ ಬಿದ್ದು ನನಗೆ ಫ್ರ್ಯಾಕ್ಚರ್ ಆಗಿ ಸುಮಾರು ನೋವುಗಳು ತಿಂದಿದ್ವಿ. ಅಲ್ಲ ಸಿನಿಮಾಗೆ ಆ ಶಾರ್ಟು ಇಲ್ಲಿಂದ ಒಂದು ಓಕೆ ಅಂದಿದ ತಕ್ಷಣ ನಾವು ಆ ಕಡೆ ಹೋದ್ಮೇಲೆ ತಿರ್ಗಾ ನಮ್ಮದು ಶಾರ್ಟ್ ಇರೋವಾಗಲೇ ಕರೆಯೋದು. ಆ ನೋವುಗಳು ಇವಾಗ ಹೀರೋಗಳ ಜೊತೆ ಫೈಟ್ ಮಾಡ್ತಾ ಇರ್ತೀವಿ, ಎಲ್ಲೆಲ್ಲೋ ಒದೆಗಳು ಬೀಳ್ತದೆ. ಕೆಲವೊಂದಲ್ಲಿ ನಾವು ತೋರಿಸ್ಕೊಳಕ್ಕಾಗಲ್ಲ. ಮನೇಲಿ ಬಂದು ಹೆಂಡತಿ ಮಕ್ಳ ಹತ್ರ ತೋರಿಸ್ಕೊಬೇಕಷ್ಟೇ, ಅಲ್ಲಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಕ್ಯಾಮ್ರಾ ಮುಂದೆ ಇರ್ತದೆ, ನಾವು ಆ್ಯಕ್ಟ್ ಮಾಡಲೇಬೇಕು. ಆ ನೋವುಗಳು ತಿನ್ನಬೇಕು. ಆ ನೋವುಗಳು ತಿಂದೆ ಇವಾಗ್ಲೂ ಈಗ ಬರೋ ಹೀರೋಗಳ ಜೊತೆನೂ ನಾವು ರೆಡಿ ಅನ್ನೋ ಥರ ಈಗಲೂ ನಾವಿದ್ದೀವಿ. ಸರ್, ನಿಮ್ಮ 200 ಸಿನಿಮಾದಲ್ಲೂ 250 ಸಿನಿಮಾದಲ್ಲೂ ಮತ್ತೆ ಸಿನಿಮಾ ಏನು ನಿಮಗೆ ಕೊಟ್ಟಿದೆ ಸರ್? ಕಾಮಿಡಿ ನಾನು ಅದಿಲ್ಲ, ಇದರಲ್ಲಿ ಹೊಸ್ತಾನ ನಂಗೆ ತುಂಬ ಇಡ್ಸಿದ್ದು. ಮೊನ್ನೆ ಒಬ್ರು ದೊಡ್ಡವ್ರು ಹೇಳ್ತಾಯಿದ್ರು, ಒಂದು ಸಿನಿಮಾಲಿ ಯಾವುದೇ ಡೈರೆಕ್ಟ್ರು ಅವ್ರ ಕತೆ ರಾಂಗ್ ಆಗಿದ್ದು ವಿಷಯನೇ ಇಲ್ಲ. ಯಾಕಂದರೆ ಒಬ್ಬ ಡೈರೆಕ್ಟ್ರು ಕತೆ ಮಾಡ್ತಾನಂದರೆ ಕತೆ ಅಷ್ಟು ಚೆನ್ನಾಗಿರ್ತದೆ, ಅಷ್ಟು ಕಷ್ಟಪಟ್ಟೆ ಮಾಡಿರ್ತಾರೆ, ಕತೆ ಕರೆಕ್ಟಾಗಿರ್ತದೆ. ಕೆಲವೊಂದು ಆಯ್ಕೆಗಳು ಮಿಸ್ ಆಗಿರ್ಬೋದು ಅಷ್ಟೇ. ಒಬ್ಬ ಕಲಾವಿದರ ಆಯ್ಕೆಗಳು ಮಿಸ್ಟೇಕ್ ಆಗಿರ್ಬೋದು. ಬಟ್ ಕತೆ
ಆ ಸ್ಕ್ರೀನ್ ಪ್ಲೇ ಡೈಲಾಗು ಪಾಪ ಇವ್ರು ಕಷ್ಟಪಟ್ಟು ಮಾಡಿದ್ದಾರೆ ಅರುಣ್ ಸರು, ತುಂಬ ಚೆನ್ನಾಗೇ ಮಾಡಿದ್ದಾರೆ. ಇದರಲ್ಲಿ ಹೊಸ್ತರ ಏನಂದರೆ ಸುಮಾರು ಸಿನಿಮಾಗಳು ಬಂದಿದೆ, ಬಟ್ ಈ ಸಿನಿಮಾ ಏನು ಅಂದರೆ ಸಿನಿಮಾ ನನಗೆ ಹೇಳಿದ್ದೇನೆಂದರೆ ನಮ್ಗೆ ಸುಮಾರು ಜನ ಇವಾಗ ನಾವು ಆರ್ಟಿಸ್ಟ್ ಆಗಿರೋದಕ್ಕೆ ಸುಮಾರು ಜನ ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ, ಸರ್ ನಮಗೊಂದು ಚಾನ್ಸ್ ಕೊಡಿಸಿ ಸರ್ ಅವ್ರಿಗೆ ಹೇಳಿ ಸರ್. ನಾನು ಸುಮಾರು ಜನ ನಾನು ಆರ್ಟಿಸ್ಟಪ್ಪ, ಕರೀತಾರೆ ಬಂದು ಆ್ಯಕ್ಟ್ ಮಾಡ್ತೀನಿ, ನಾವೆಲ್ಲ ಹೇಳೋಕ್ಕಾಗಲ್ಲಪ್ಪ ಇಂಥ ಡೈರೆಕ್ಟ್ರನ್ನ ಹೋಗಿ ಮೀಟ್ ಮಾಡು. ಯಾಕಂದ್ರೆ ಸಿನಿಮಾ ಇಲ್ಲಿ ಭಾರಿ ಈಸಿ ಅಂದ್ಕೊಂಬಿಟ್ಟವ್ರೆ. ಇವಾಗ ಕೆಲವು ಸಿನಿಮಾ ಹೆಸರು ಬೇಡ, ನನಗೆ ಒಬ್ಬ ಡೈರೆಕ್ಟರ್ ಹೇಳಿದ್ರು, ನಿಮ್ಮ ಥರ ಖರಾಬಾಗಿರೋರು 10 ಜನ ಕರ್ಕೊಂಬಾರ ನಿಮ್ಮ ಕಳಸಿಪಾಳ್ಯದಲ್ಲಿ ಫೈಟ್ಗೆ ಹಂಗಿರುತ್ತೆ ಅಂತ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಾನು ಹೋಗಿ ಕೇಳಿದ ತಕ್ಷಣ 20 ಜನ ಬಂದರು ಫೈಟ್ಗೆ, ಶಿವಣ್ಣನ ಪಿಕ್ಚರ್ಗೆ. ಶಿವಣ್ಣನ ಪಿಕ್ಚರ್ ಹೌದಾ ಅಂದ್ಬಿಟ್ಟು ಎಲ್ಲರೂ ಬಂದುಬಿಟ್ರು. ಅಲ್ಲಿ ಬಂದು ಅವ್ರಿಗೆ ಗೊತ್ತಿರೋದೇನು ಗೊತ್ತಾ, ಅಲ್ಲಿ ಬಂದು ಥಿಯೇಟ್ರಲ್ಲಿ ನೋಡಿದಾಗ ಒಂದು 2 ಕಾಲು ಸಿನಿಮಾ ನೋಡಿದ ತಕ್ಷಣ 2 ಕಾಲು ಅವರ್ ಸಿನಿಮಾ ನೋಡಿದ ತಕ್ಷಣ ಅಷ್ಟೇ ಏನೋ ಶೂಟಿಂಗು ಮಾಡೋದಿರು, ಅಷ್ಟೇ ಸಿನಿಮಾ ಆಗೋಗ್ಬಿಡುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲಿ ನಾವು ಒಂದು ವಾರ ಶೂಟಿಂಗ್ ಇತ್ತಲ್ಲಿ. ಫಸ್ಟ್ ಡೇ ಶೂಟಿಂಗ್ ಆಯಿತು, 2ನೇ ದಿನ ನಾವು ಇಬ್ಬರು ಇಲ್ಲ, 3ನೇ ದಿನ 4, ಕೊನೆಗೆ ಲಾಸ್ಟ್ ಡೇ ಒಂದು 4 ಜನ ಇದ್ದರು. ಡೈರೆಕ್ಟ್ರ್ ಕೇಳಿದ್ರು ಎಲ್ಲಿ ಅಂದರು. ಸಾರ್ ಎಲ್ಲ ನೋಡ್ಬಿಟ್ಟಿದ್ದಾನೆ, ಏನು ಮಾಡಿದ್ದೆ ಮಾಡ್ತೀರಾ ನೀವು, ಹಂಗೆ ಇಲ್ಲಿ ಒದೆ ಬಿತ್ತು ಅಲೆ ಬಿದ್ದು ಒದೆ ಬಿತ್ತು. ನಾನು ಅದೇ ಹೇಳಿದೆ, ಸರ್ ಅದಕ್ಕೆ ಸರ್ ನಾವು ಕರ್ಕೊಂಬರಲ್ಲ, ಕೊನೆಗೆ ನಮ್ಮ ಜವಾಬ್ದಾರಿ ಮೇಲೆ ನಮಗೆ ನೀವು ಕೇಳ್ತೀರಲ್ಲ ಎಲ್ಲಿ ಅಂದ್ಬಿಟ್ಟಿದ್ದಾನೆ. ಅದಕ್ಕೆ ಅಲ್ಲಿ ಬಂದು ಆಸೆ ಪಡೋದಾಗಲಿ ಅಲ್ಲಿ ಬಂದು ಮಾಡೋದಾಗಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈ ಸಿನಿಮಾದಲ್ಲಿ ನಿಮಗೆ ಕಾಡುವಂಥ ಒಂದು ಪಾತ್ರ ಟೋಟಲಿ ಒಂದು ಆ ಸೀನು ಆಗಲೇ ಹೇಳಬಾರ್ದು ಅಂದರೆ, ಒಬ್ಬರು ತುಂಬ ಆಸೆ ಪಟ್ಟು ಒಬ್ಬರನ್ನ ನಂಬ್ಕೊಂಡಿದ್ದಾಗ, ಇನ್ನೇನು ನಮ್ದು ಆಗೋಯ್ತು ನಮ್ಮ ಜೀವನ ಅಂದಾಗ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲಿ, ನಾನಿದ್ದೀನಿ ನಿಮ್ಗೇನು ಬೇಕಾದ್ರೂ ಮಾಡ್ತೀನಿ. ಅದನ್ನು ಎಷ್ಟು ಆಸೆ ಪಟ್ಟು ಇನ್ನೂ ನೋಡ್ದ ದೇವ್ರು ನಮಗೆ ಕೈ ಬಿಡಲಿಲ್ಲ, ಆಯಿತು ನಮ್ಮ ಎಲ್ಲ ಲೈಫ್ ಸೆಟಲ್ಮೆಂಟ್ ಆಗೋಯ್ತು, ನಾವು ಒಂದು ಅಚೀವ್ ಮಾಡೋ ಹತ್ರ ಹೋದಾಗ ಅಲ್ಲೊಂದು ಟ್ವಿಸ್ಟ್ ಇದೆ. ಆ ಸೀನು ಸಿನಿಮಾಲಿ ತುಂಬ ಇಷ್ಟ ಆಯಿತು ನನಗೆ. ಇದೇ ತಿಂಗಳು 19ನೇ ತಾರೀಕು ಶುಕ್ರವಾರ ಮತ್ತೆ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅಂದರೆ ಈ ಸಿನಿಮಾಗೆ ಮತ್ತೆ ಅನ್ನೋದು, ಇನ್ನೂ ಸಿನಿಮಾ ಸಕ್ಸಸ್ ಆಗಿದ ತಕ್ಷಣ ನೆಕ್ಸ್ಟು ಡೈರೆಕ್ಟ್ರು ಹೇಳಿದ್ದಾರೆ ಇನ್ನೂ 3 ಮತ್ತೆ ಮಾಡಬೇಕು ಅಂದ್ಬಿಟ್ಟು. ಫ್ಯಾಮಿಲಿ ಸಮೇತ ಬಂದು ನೋಡಿ ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಏನಿಲ್ಲ ಸರ್, ನಾನು ತುಂಬ ಮಲೆನಾಡಿಂದ ಬಂದಿರೋದು, ಸಂಗೀತ ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ. ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನ ಮಾಡುವ ಒಂದು ಅವಕಾಶ ಸಿಕ್ತು. ಅದನ್ನು ಒಂದು ಮಟ್ಟದಲ್ಲಿ ನಿಭಾಯಿಸಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಸರ್. ಸೊ ಪ್ರೊಫೆಷನಲ್ಲಿ ನೀವು ಏನು ವರ್ಕ್ ಮಾಡ್ತಿದ್ದೀರಿ ಸರ್ ಸಿನಿಮಾಗೆ ಮುಂಚೆ? ಇಲ್ಲ, ಪ್ರೊಫೆಷನಲಿ ನಾನು ಮ್ಯೂಸಿಕ್ಗೆ ನಾನು ಪ್ರೊಫೆಷನಲ್, ಅದನ್ನೇ ಪ್ರೋಗ್ರಾಮ್ಗಳು ಕೊಟ್ಕೊಂಡು ಬರ್ತೀನಿ ಸರ್. ಅಂದರೆ ನೀವು ನುಡಿಸಿದಂಥ ಒಂದು ಮ್ಯೂಸಿಕ್ ಈ ನಿರ್ದೇಶಕರಿಗೆ ಯಾವ ರೀತಿ ತರುತ್ತೆ? ಈಗ ಏನು ಗೊತ್ತುಂಟಾ, ಈಗ ಅದರಲ್ಲೂ ಕೂಡ ರೆಕಾರ್ಡಿಂಗ್ ಅಂತೀವಿ ನಾವು, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ. ನಿರ್ದೇಶಕರಿಗೆ ನಾನು ಮಾಡಿದ ಸಂಗೀತ ಇಷ್ಟ ಆದರೆ ನನಗೆ ಇಷ್ಟ ಆಗಿರಲ್ಲ, ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಆಗಿರಲ್ಲ. ಅದೇ ಇಬ್ಬರು ಹೊಂದಾಣಿಕೆ ತುಂಬ ಮುಖ್ಯ ಸರ್ ಒಂದು ಚಿತ್ರ ಮಾಡಲಿಕ್ಕೆ. ಸರ್, ನಿಮ್ಮ ಕಂಠದಲ್ಲಿ ಒಂದು ಟಪಾಂಗುಚಿ ಸಾಂಗ್ ಹೇಳಿ ಸರ್. ಅದು ಸಿನಿಮಾದಲ್ಲೇ ನೋಡಿದ್ರೆ ಚಂದ ಸರ್, ಯಾಕಂದರೆ ಅದರಲ್ಲಿ ಸಿನಿಮಾ ನೋಡೇ ನೋಡ್ತೀವಿ, ಬಟ್ ಸಾಂಗ್ ಹೇಳಿ. ಟಪಾಂಗುಚಿ ಸಾಂಗ್ ಅಂದರೆ ಅದು ಎಲ್ಲ ಒಂದು 4-5 ಜನ ಹೊಸ ಸಿಂಗರ್ಸ್ ಹಾಡಿದ್ದಾರೆ ಸರ್. ಅದರಲ್ಲಿ ಚಿನ್ನಿ 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 ಚಿನ್ನಿಲಿಯೋನು ಬಂದಳಪ್ಪ ಸಿಸ್ಟರ್ ಆಫ್ ಸನ್ನಿಲಿಯೋನು ಜಕ್ಕನ ಕಾನಕ ನಕ 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 ಜಕ್ಕನ ಕಾನಕ ನಕ, ಇಂಥದ್ದು ಒಂದು ಸಾಂಗ್ ಬಂದಿದೆ ಸರ್. ತುಂಬ ಚೆನ್ನಾಗಿ ಬಂದಿದೆ, ಅದು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮನ್. ನನ್ನ ಹೆಸರು ಡಾಕ್ಟರ್ ಅರುಣಸ್ಕೊಪ್ಪ ಅಂತ. ನಾನು ಈ ಮತ್ತೆ ಚಿತ್ರದ ನಿರ್ದೇಶಕ. ನಮ್ಮ ನೈಋತ್ಯ ಆರ್ಟ್ ಮೀಡಿಯಾ ಸಂಸ್ಥೆಯಿಂದ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ. ಮತ್ತೆ ಅನ್ನುವ ಒಂದು ಟೈಟ್ಲ್ ಬಗ್ಗೆ ಹೇಳಬೇಕಂದ್ರೆ, ಮತ್ತೆ ನಾವು ಈ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು, ಮತ್ತೆ ನಾವು ಪ್ರಯತ್ನವನ್ನು ಮಾಡ್ತಾ ಇರಬೇಕು, ಮತ್ತೆ ನಾವು ನಮ್ಮ ಪ್ರಯತ್ನಗಳಲ್ಲಿ ಈ ವಿಶೇಷವಾಗಿ ಸಿನಿಮಾ ಪ್ರಯತ್ನಗಳಲ್ಲೂ ಕೂಡ ತೊಡಗಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡಿಟ್ಟಿದ್ವಿ. ಈ ಸಿನಿಮಾ ಒಂದು ಕಾಮಿಡಿ ಸಿನಿಮಾ, ಸಂಪೂರ್ಣವಾಗಿ ಇದು ಒಂದು ಹಾಸ್ಯದ ಮೂಲಕನೇ ಕೊನೆಗೊಳ್ತಕ್ಕಂಥ ಸಿನಿಮಾ. ಹಾಗಾಗಿ ಪ್ರೇಕ್ಷಕರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ಳೋದು,
ತುಂಬ ಒಳ್ಳೆಯ ಸಿನಿಮಾ. ನಾವು ಅಂತಿಮವಾಗಿ ಈ ಸಿನಿಮಾವನ್ನು ನನ್ನ ಈ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಹಿರಿಯ ಕಲಾವಿದರ ಜೊತೆ ಈ ಸಿನಿಮಾವನ್ನು ನಾನು ನೋಡಿದೆ. ತುಂಬ ಖುಷಿಪಟ್ಟರು ಪ್ರತಿಯೊಬ್ಬರು ಕೂಡ. ಒಟ್ಟಾರೆಯಾಗಿ ಸಿನಿಮಾ 2 ಗಂಟೆಗಳ ಕಾಲ ನೀವೇನು ಸಿನಿಮಾವನ್ನು ನೋಡ್ತೀರಿ, ನಿಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ನೋಡಿ. ಹೊಸಬರ ಸಿನಿಮಾ ಅನ್ನೋ ಕಾರಣಕ್ಕೆ ಹಾಗೇ ಏನು ನಮಗೆ ಈ ಹೊಸ ಸಿನಿಮಾದಲ್ಲಿ ಯಾವ ರೀತಿ ಮಾಡಿದಿರೋ ಅಂತ ಯಾವ ರೀತಿಯ ಗೊಂದಲಗಳು ಬೇಡ. ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ನಾವು ಹೊಸಬರು, ನಿರ್ದೇಶಕರು ಹೊಸಬರು, ಸಂಗೀತ ನಿರ್ದೇಶಕರು ಹೊಸಬರು, ಕೊರಿಯೋಗ್ರಾಫರ್ ಹೊಸಬರು, ಕ್ಯಾಮ್ರಾಮನ್ ಹೊಸಬರು, ಈ ಥರ ಎಲ್ಲ ಇದೆ. ಆದರೆ ಅಭಿನಯ ಮಾಡಿರ್ತಕ್ಕಂಥವ್ರು ತುಂಬ ಹಿರಿಯ ಕಲಾವಿದರು. ನಮ್ಮ ಬಾಲ್ಯದ ದಿನಗಳಿಂದ ಹಿಡಿದು ನಾವು ಅವ್ರನ್ನೆಲ್ಲ ನೋಡ್ಕೊಂಡು ಬಂದಂಥವ್ರು. ಹಿರಿಯ ನಟರಾದಂಥ MS ಉಮೇಶ್ ಅವರು ನಟಿಸಿದ್ದಾರೆ, ಮುಖ್ಯಮಂತ್ರಿ ಚಂದ್ರು ಅವರು ನಟಿಸಿದ್ದಾರೆ, ಡಿಂಗ್ರಿ ನಾಗರಾಜ್ ಅವರು, ಹೊನ್ನವಳ್ಳಿ ಕೃಷ್ಣ ಅವರು, ಇನ್ನು ನಮ್ಮ ಪ್ರಕಾಶ್ ತುಮ್ಮಿನಾಡ್ ಅವರು ನಟಿಸಿದ್ದಾರೆ, ಕೋಟೆ ಪ್ರಭಾಕರ್, ತುಮಕೂರು ಮೋಹನ್, ಸುಮಾರಾವು, ಈ ಥರ ಅನೇಕರು ಈ ಸಿನಿಮಾಗಳಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ಕೂಡ ಈ ಹಿರಿಯ ಕಲಾವಿದರನ್ನೇ ಈ ಸಿನಿಮಾದಲ್ಲಿ ಬಳಸ್ಕೊಳ್ಬೇಕು ಅನ್ನೋದಾಗಿತ್ತು. ಇದ್ರ ಜೊತೆಗೆ ಅನೇಕರು ಹೊಸಬರು ಕೂಡ ತಮ್ಮ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಎಲ್ಲ ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದಿಷ್ಟೇ, ಈ ಹೊಸ ಚಿತ್ರವನ್ನು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಕಾಮಿಡಿ ಎಂಡಿಂಗನ್ನು ಕೊಡ್ತಕ್ಕಂಥ ಚಿತ್ರ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ನೀವು ಥಿಯೇಟ್ರನ್ನ ಸಿನಿಮಾ ಮುಗಿಸಿ ಹೋಗಬೇಕಾದ್ರೆ ನಿಮಗೆ ಖಂಡಿತವಾಗಿಯೂ ಖುಷಿಯಿಂದ ಹೋಗ್ತೀರಾ. 2 ಗಂಟೆಗಳ ಕಾಲ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ನನ್ನ ಸಿನಿಮಾದಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಂತಂದರೆ, ಇದು ಒಂದಿಷ್ಟು ಜರ್ನಲಿಸಮ್ ಮಾಡ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೊರಡ್ತಾರೆ ಅಂತಕ್ಕಂಥ ಆಲೋಚನೆಯನ್ನು ಹೊಂದಿರತಕ್ಕಂಥದ್ದು ಒಂದು ಕಾನ್ಸೆಪ್ಟು. ಬಟ್ ನಾನು ಈ ಸಿನಿಮಾದಲ್ಲಿ ಹಿರಿಯ ಕಲಾವಿದರನ್ನ ಬಳಸ್ಕೊಂಡು ಅವ್ರನ್ನ ಇದರಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಒಂದು ಅನೇಕ ಹಿರಿಯ ಕಲಾವಿದರು ಇವತ್ತು ಭಾಳಷ್ಟು ಜನ ಅವಕಾಶ ಇಲ್ಲದೇ ಸಂಕಷ್ಟದಲ್ಲಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ನನ್ನ ಉದ್ದೇಶ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶ ಇದೆ. ನಮ್ಮ ಸಿನಿಮಾ ಏನಾದರೂ ಇದರಲ್ಲಿ ಯಶಸ್ಸನ್ನು ಕಂಡ್ರೆ ಬರ್ತಕ್ಕಂಥ ಲಾಭಾಂಶದಲ್ಲಿ ಒಂದು 25% ನಾವು ಹಿರಿಯ ಕಲಾವಿದರಿಗೆ ಅದನ್ನು ಮೀಸಲಿಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿದ್ದೀವಿ. ಇದೊಂದು ಸಂದೇಶವನ್ನು ಕೊಡ್ತಾಯಿದ್ದೀವಿ. ಅಂದರೆ ಈ ರೀತಿಯನ್ನೇ ನಾವು ತೊಡಗಿಸ್ಕೊಂಡ್ರೆ ಎಲ್ಲರೂ ಕೂಡ ಬಹುತೇಕರು ಯಶಸ್ವಿಯಾದಂಥವರು ನಮ್ಮಲ್ಲಿ ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಸಂಕಷ್ಟದಲ್ಲಿ ತೊಡೆದುಕೊಳ್ಳೋದನ್ನು ನಾವು ಒಂದು ನಿವಾರಣೆ ಮಾಡತಕ್ಕಂಥ ಪ್ರಯತ್ನದಲ್ಲಿ ಕೈ ಹಾಕ್ದಂಗೆ ಆಗುತ್ತೆ. ಹಾಗಾಗಿ 2 ಉದ್ದೇಶಗಳನ್ನ ಇಟ್ಕೊಂಡು, ಒಂದು ಸಿನಿಮಾ ತುಂಬ ಚೆನ್ನಾಗಿದೆ, ಭಾಳಷ್ಟು ನಿಮಗೆ ಕಾಮಿಡಿಯನ್ನು ನೀಡ್ತಕ್ಕಂಥ ಸಿನಿಮಾ. ಇನ್ನೊಂದು ಒಳ್ಳೆಯ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ನಾವು ಒಂದು ಹೊಸ ತಂಡದಲ್ಲಿ ಮತ್ತೆಯನ್ನು ಫಿನಿಷ್ ಮಾಡಿದ್ದೀವಿ. ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲರೂ ಅನುಭವಿಸೋ ರೀತಿಯ ಸಂಕಷ್ಟಗಳನ್ನು ನಾವು ಅನುಭವಿಸಿದ್ದೀವಿ. ಜೊತೆಗೆ ಥಿಯೇಟ್ರ್ಗಳ ಕೊನೆಗೆ ಸಮಸ್ಯೆಗಳು ಕೂಡ ಸಹಜವಾಗಿ ಎಲ್ರಿಗೂ ಬರ್ತಕ್ಕಂಥ ಸಮಸ್ಯೆ ನಮಗಿದೆ. ಆದರೆ ನಮ್ಮ ಸಿನಿಮಾವನ್ನು ಜನ ಯಶಸ್ವಿಗೊಳಿಸಿದ್ರೆ ಬಹುಶಃ ನಮಗೂ ಕೂಡ ಅನೇಕ ಕಡೆ ಪ್ರದರ್ಶನ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೂಡ ಸಿಗ್ಬೋದು. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ಬಂದು ಆ ಸಿನಿಮಾವನ್ನು ನೋಡಿ. ನೀವೆಷ್ಟು ಸಿನಿಮಾವನ್ನು ಬಂದು ನೋಡ್ತೀರಿ, ಅದರ ಬಗ್ಗೆ ಮಾತಾಡೋದು ಅಂತಂದರೆ ದಯವಿಟ್ಟು ಸಿನಿಮಾವನ್ನು ನಿಮಗೆ ಇಷ್ಟ ಆಗದಿದ್ದರೆ ಚೆನ್ನಾಗಿಲ್ಲ ಅಂತಲೇ ಮಾತಾಡಿ. ಸಿನಿಮಾವನ್ನು ನೀವು ನೋಡಬೇಕು, ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತಕ್ಕಂಥದ್ದು ನನ್ನ ಆಲೋಚನೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಸಿನಿಮಾವನ್ನು ಕೊಟ್ಟಿರ್ತಕ್ಕಂಥ ನೆಮ್ಮದಿ ನಮಗಿದೆ. ಅನೇಕರು ಈ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ತುಂಬ ಉತ್ತಮವಾಗಿರ್ತಕ್ಕಂಥ ಹಾಡುಗಳನ್ನು ಇಮ್ತಿಯಾಜ್ ಸುಲ್ತಾನ್ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.